ಹಾಗೇನೆ PWD ಮತ್ತು RDPR ಇವಾಗ ಏನೋ ನಾವು ಪಥ ಕಾಯ್ತಾ ಇದೀವಿ. ಪಥದಲ್ಲಿ ಈಗ 30 ಕಿಲೋಮೀಟರ್ ಕೊಡ್ತೀವಿ ಅಂತ ಹೇಳಿದರೆ, ಅದನ್ನು ಒಂದ್ ಕಡೆ ಮೈನರ್ ಇರಿಗೇಷನ್ ಮಂತ್ರಿಗಳಿಗೂ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಈಗ ನನ್ ಕೇಳೋಂಥದ್ದು ಮಾನ್ಯ ಸಭಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೆ ನನ್ನ ನೋವುಗಳು ಹೇಳ್ಕೋಬೇಕು. ಒಂದು, ನಾನೊಬ್ಬ ಡಾಕ್ಟರ್ ಆಗಿದ್ಕೊಂಡು ನನಗೆ ಮೆಡಿಕಲ್ ಕಾಲೇಜ್ ಬೇಕು, ನೀವು ಕೊಡೋಕ್ಕಾಗೋದಿಲ್ವಾ? ನನಗೆ ಯಾವ್ದಾರು ಸ್ನೇಹಿತರನ್ನ ಹಿಡ್ಕೊಂಡು ಬರ್ತೀನಿ, PPP ಮಾಡಲಲ್ಲಿ ನನಗೆ ತಾಲೂಕು ಹಾಸ್ಪಿಟ್ಲಿನ PPP ಮಾಡಲಲ್ಲಿ ಬೇರೆ ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ಅನುಮತಿ ಬೇಕು. ಅದು ಕ್ಯಾಬಿನೆಟ್ ಅಲ್ಲಿ ಆಗಬೇಕು. ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಮುಖ್ಯಮಂತ್ರಿ ಅವ್ರಿಗೆ. ಒಂದು, ಎರಡನೇದು, ಈಗ ತಾನೇ ನಮ್ಮ ಸೋಮಶೇಖರ್ ಯಶಸ್ವಿನಿ ಸ್ಕೀಮ್ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ನಾವು ಅನುಕೂಲತೆ ಆಗ್ತಿರೋಂಥದ್ದು ಇದು ತೆಗೆದುಕೋಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೂಲಕ ಕೇಳ್ಕೊತೇನೆ. ಈಗ 16 ವರ್ಷದ ಪ್ರೈವೇಟ್ ಬಿಲ್ನ ಏನು ಇವಾಗ ಬ್ಯಾನ್ ಮಾಡಿದ್ದಾರೆ, ಅದು ರೆಗ್ಯುಲೇಷನ್ ಮಾಡ್ಲಿಕ್ಕೋಸ್ಕರ ನಾನು ಪ್ರೈವೇಟ್ ಬಿಲ್ ತಂದಿದ್ದೆ. ನೀವೇನೋ ಅವಕಾಶ ಮಾಡಿಕೊಟ್ಟಿಲ್ಲ. ಅದೇನೋ 4 ಡಿಪಾರ್ಟ್ಮೆಂಟ್ಗಳು ಕೂತ್ಕೊಂಡು ಕಲ್ಯೂಟ್ ಮಾಡ್ಬೇಕಂತೆ. ಆದರೂ ಸಹ ನನ್ನ ಮಧ್ಯದಲ್ಲಿ ಅದು ಯಾವ ರೀತಿ ನಿರ್ಬಂಧನೆ ಮಾಡಬೇಕು ತಾವು ಅವಕಾಶ ಮಾಡಿಕೊಡ್ಬೇಕು. ಹಾಗೇನೆ ಇವತ್ತಿನ ದಿನ ನಾನು RDPR ಮಂತ್ರಿಗಳು ಮತ್ತು IT ಮಂತ್ರಿಗಳು ಇದ್ದಾರೆ. ನನ್ನಲ್ಲಿ ವಿಶೇಷವಾಗಿ ಅವ್ರನ್ನ ಕೋರಿಕೆ ಕೇಳ್ಕೊತೀನಿ. ನಮ್ದು 100 ಕಿಲೋಮೀಟರ್ ಇದೆ ಮಾನ್ಯ ಸಭಾಧ್ಯಕ್ಷ ಬೆಂಗಳೂರಿಂದ. ಈ ಕಡೆ ರಾಮನಗರ ಫಿಲ್ ಆಗ್ಬಿಟ್ಟಿದೆ, ಚನ್ನಪಟ್ಟಣ ಫಿಲ್ ಆಗಿದೆ, ಈ ಕಡೆ ಹೊಸಕೋಟೆ ಫಿಲ್ ಆಗಿದೆ, ಎಲ್ಲಾ ಕಡೆ ಇದೆ. ನಿಮ್ಗೆ ಸಿಗೋದು ಒಂದೇ ಕುಣಿಗಲ್ಲು, ಒಂದೇ ಡೆವಲಪ್ಮೆಂಟ್ಗೆ. ನಾನೊಂದು 100 acres ಕೊಡ್ತೀನಿ. ಅವ್ರಿಗೆ ಕೇಳ್ತಾ ಇದ್ದೀನಿ, ಇವಾಗ ಏನೋ ಲೀಪ್ ಪ್ರೋಗ್ರಾಮ್ ಮಾಡಕ್ ಹೊರಟಿದ್ದಾರೆ. ಏನದು? ಲೋಕಲ್ ಎಕಾನಮಿಕಲ್ ಆಕ್ಸಿಲರಿ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಅಲ್ಲಿ ನಾನು 100 acres ಕೊಡ್ತೀನಿ. ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂಗೆ ವಿಶೇಷವಾಗಿ ಅದ್ರ ಮೇಲೆ ಬಹಳಷ್ಟು ಆಸಕ್ತಿ ಇದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಕ್ಕೆ ಅಂತ ಅಂದ್ರೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ಪ್ರತಿಯೊಂದು ಭಾರತ ದೇಶದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಾವು ಅದರಲ್ಲಿ ಪ್ರೋಗ್ರೆಸ್ ಆದ್ರೇನೆ. ಇವತ್ತು ಇರಾನ್ US ವಾರ್ ನೋಡ್ತಾ ಇದ್ದೀರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ದೇರ್. ಅದಕ್ಕೋಸ್ಕರನೇ ₹100 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿ ನಾನು IT ಮಿನಿಸ್ಟರ್ ಹತ್ರ ನನ್ನ ಕುಣಿಗಲ್ ಬರಲಿಕ್ಕೆ ಅವಕಾಶ ಮಾನ್ಯ ಅಧ್ಯಕ್ಷರೇ, ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಲಾಸ್ಟ್ ಕನ್ಕ್ಲೂಡ್ ಮಾಡಕ್ಕೆ ಅವಕಾಶ ಮಾಡಿ. ಈ ಕಡೆ ನೋಡಿ, ಇದು ರೇಷ್ಮೆದು ಬೋನಸ್ 8 ತಿಂಗಳಿಂದ ಕೊಟ್ಟಿಲ್ಲ. ಅದನ್ನ ನಾನು ಸರ್ಕಾರಕ್ಕೆ ಹೌದು ಅಕ್ಸೆಪ್ಟ್ ಮಾಡ್ಕೋತೀವಿ. ಅದರಲ್ಲಿ ಅವಮಾನ ಸಭಾಧ್ಯಕ್ಷರೇ, ಸುರೇಶ್ ನಿಮ್ಮ ಮೂಲಕ ನೀವು ಮನೆ ಸಭಾಧ್ಯಕ್ಷ ಕೇಳ್ಕೊಳ್ಳಿ. ಕನ್ಕ್ಲೂಡ್ ಮಾಡಿ ಮಾತಾಡ್ತೀರಿ. ಒಂದೇ ಒಂದು ವಿಚಾರ, ನನಗೆ ಹೆಣ್ಮಕ್ಳದ ವಿಚಾರದಲ್ಲಿ ಇದೆ ಮಾನ್ಯ ಸಭಾಧ್ಯಕ್ಷ, ಮಾತಾಡಬಹುದು ಕೇಳಿ. ಮನೆ ಇದು ಸೀರಿಯಸ್. ಇದು ಡಾಕ್ಟರ್ ಆಗಿದ್ಕೊಂಡು ಮೆನ್ಸ್ಟ್ರಲ್ ಹೈಜೀನ್ ವಿಚಾರದಲ್ಲಿ ಅವೇರ್ನೆಸ್ ಬಹಳ ಕಡಿಮೆ ಇದೆ. ನಾನು ಅದಕ್ಕೋಸ್ಕರನೇ ಏನ್ ಮಾಡಿದೆ, ಸುಮಾರು ಮೆನ್ಸ್ಟ್ರಲ್ ಕಪ್ ಅಂತ ಹೊಸದಾಗಿ ಬಂದಿದೆ. ರೆಡ್ಡಿ ಸರ್ ಕೂತ್ಕೊಳ್ಳಿ ಸರ್ ಪ್ಲೀಸ್. ಒಂದು ನಿಮಿಷ, ಇದು ವೆರಿ ಇಂಪಾರ್ಟೆಂಟ್ ಸರ್. ದಿಸ್ ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಸಮ್. ಫಸ್ಟ್ ಮಾತಾಡಬೇಕಿತ್ತಲ್ಲ ನೀನು. ಏನಾಗಿದೆ, ಪೀಪಲ್ ಆರ್ ಯೂಸಿಂಗ್ ಅನ್ಹೈಜೆನಿಕ್ ಕ್ಲಾತ್ಸ್. ನಾನು ಅದಕ್ಕೋಸ್ಕರನೇ 5,000 ಮೆನ್ಸ್ಟ್ರಲ್ ಕಪ್ ಕಾಸ್ಟಿಂಗ್ ಅರೌಂಡ್ 20 lakh rupees ಮುಂದಿನ ದಿನಗಳ ಈಗ ನೆಕ್ಸ್ಟ್ ವೀಕ್ ನಾನು ಮಾಡಿಸ್ತಾ ಇದ್ದೀನಿ ನಮ್ಮ ಕುಣಿಗಲಲ್ಲಿ. Government should support a menstrual cup which we can use it for more than 8 years. ಸೊ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರಿಗೆ ನಿಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ದಿನ ನಾವು ಹೋಗಿ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಯೂರಿನೇಷನ್ ಮಾಡ್ತೀವಿ, ಯಾರು ಕೇಳಲ್ಲ. ಎಲ್ಲರ ಮುಂದೆ ಕಿಸ್ ಹೊಡಿತಾರೆ, ಯಾರು ಕೇಳಲ್ಲ. ಆದರೆ ಹೆಣ್ಮಕ್ಳುಗಳಿಗೆ ಒಂದು ಪಬ್ಲಿಕ್ ಅಲ್ಲಿ ಅವರು ಮೆನ್ಸ್ಟ್ರಲ್ ಪ್ಯಾಡ್ ತರಕ್ಕೆ ಪೇಪರಲ್ಲಿ ಕವರ್ ಎಲ್ಲ ಕೊಡ್ತಿರ್ತಾರೆ. ವಿ ನೀಡ್ ಟು ಚೇಂಜ್ ದಟ್. ಬಾಯ್ಸ್ ಇಂದ ಹಿಡಿದು ಹುಡುಗರ ತನಕ ಇದು ಅವೇರ್ನೆಸ್ ತರಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ವಿ ಆರ್ ಫೇಲಿಂಗ್ ಇನ್ ಗೆಟಿಂಗ್ ದಿ ಸೋಷಿಯಲ್ ಜಸ್ಟಿಸ್ ಫಾರ್ ದಿ ಲೇಡೀಸ್. ಸೊ ಇಂತೆಲ್ಲ ಕೇಳಿ ಸರ್, ನಾನು ಹೇಳ್ತೀನಿ, ಅದಕ್ಕೆ ಟೈಮ್ ಕೊಡಲ್ಲ ನೀವು ಸರ್. ಇದು ಲಾಸ್ಟ್ ವಿಚಾರ ಮಾತಾಡಿ ಸರ್. ಮಾನ್ಯ ಅಧ್ಯಕ್ಷರೇ, ಆಯ್ತು ಸರ್. ನೀವು ವಿಶೇಷವಾಗಿ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ನಾನು ಲಾಸ್ಟ್ ಒಂದೇ ಒಂದು ನಾನು ಕೇಳೋಂಥದ್ದು, ಈ ಭಾಗ್ಯಗಳು ಕೊಡೋದ್ರ ಜೊತೆಗೆ ನಾವೇನು ಸಬ್ಸಿಡಿಗಳು ಕೊಡೋದ್ರ ಜೊತೆಗೆ ನಾನು ಕೇಳೋದಿಷ್ಟೇ ಸರ್. ಮುಂದಿನ ದಿನಗಳಲ್ಲಿ ರೈತರಿಗೆ ಬಗ್ಗೆ ಇವತ್ತೇನು ನನಗೆ ನೋಡಿ ಸರ್, ನಾನು ಹಳ್ಳಿಯಿಂದ ಬಂದಿದ್ದೀನಿ. ನಾನೇನೋ ಹಳ್ಳಿಯಿಂದ ಬಂದಿದ್ದೀನಿ ಅಂದರೆ ನಾನು ಬೆಂಗಳೂರಲ್ಲಿ ಓದ್ಕೊಂಡು ಹಳ್ಳಿಗೆ ಹೊರಟೋದೆ. ಈಗ MLA ಆಗಿ ನನಗೆ ಆಶೀರ್ವಾದ ಮಾಡೋರು. ರೈತರ ಮಕ್ಕಳನ್ನ ಒಬ್ಬರು ಮದುವೆ ಆಯ್ತಿಲ್ಲ ಸರ್. ಹೊಟ್ಟೆ ಉರಿಯುತ್ತೆ ಸರ್. ನಾನು ಯಾದಗಿರಿಗೆ ಹೋಗಿ ಮದುವೆಗಳಿಗೆ ಅಟೆಂಡ್ ಮಾಡಿ ಬಂದಿದ್ದೀನಿ ಸರ್.
ಒಂದು 50 ಜನ ಲಾಸ್ಟ್ ಇಯರ್ ಹೆಣ್ಮಕ್ಳು ಯದಗಿರಿಂದ ಕರ್ಕೊಂಡ್ಬಂದು ಕುಣಿಗಲ್ಗೆ. ಅದಕ್ಕೋಸ್ಕರ ನಾನು ಹೇಳಿದೆ, ಏನಾರ ವಿಶೇಷವಾಗಿ ರೈತರಿಗೆ ಯಾರು ಸೊಸೆದಿರಾಗ್ತಾರೆ ಅವ್ರಿಗೆ ವಿಶೇಷವಾದಂತ ಭತ್ಯೆ ಕೊಡಬೇಕು ಅಂತ ನಾನು ಕೈ ಮುಗಿದ್ಕೊಂಡು ಕೇಳ್ಕೊತೀನಿ ಸರ್. ಓಕೆ ಸರ್ ಕಂಕ್ಲೂಡ್ ಮಾಡಿ. ಹಾಗಾಗಿ ಮುಂದಿನ ಒಂದು ಸಾಲಿನಲ್ಲಿ ನಾವು ರೈತರ ಸೊಸೆದಿರಿಗೋಸ್ಕರ ಹೇಳಿದ್ರಲ್ಲ, ಗೌರ್ಮೆಂಟ್ ಸಬ್ಸಿಡಿ ಆರ್ ಗೌರ್ಮೆಂಟ್ ಒಂದು ಭತ್ಯೆ ಕೊಡುವಂಥದ್ದು, ಇನ್ಸೆಂಟಿವ್ಸ್ ಕೊಡುವಂಥದ್ದು ಮಾಡಬೇಕು ಅಂತ ಹೇಳಿ ನೀವು ವಿಶೇಷವಾಗಿ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು.